ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಟಾಪ್ 15 ಜಿಕೆ ಪ್ರಶ್ನೆಗಳನ್ನು ತಂದಿದ್ದೇವೆ. ಒಂದೂ ಪ್ರಶ್ನೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ರೈಲು ಹಳಿಗಳೇ ಇಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೊಡಗು, ಬಿ ಚಾಮರಾಜನಗರ, ಸಿ ಯಾದಗಿರಿ, ಡಿ ಬೀದರ್. ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ರೈಲು ಸಂಪರ್ಕ ಇಲ್ಲ. ಆದರೆ ಯೋಜನೆಗಳು ಚಾಲ್ತಿಯಲ್ಲಿವೆ. ಪ್ರಸಿದ್ಧ ರಣಜಿ ಟ್ರೋಫಿಯನ್ನು ಯಾವ ಕ್ರೀಡೆಗೆ ಸಂಬಂಧಿಸಿದಂತೆ ನೀಡಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಫುಟ್ಬಾಲ್, ಬಿ ಹಾಕಿ, ಸಿ ಕ್ರಿಕೆಟ್, ಡಿ ಕಬಡ್ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಕೆಟ್. ಇದು ಭಾರತದ ಪ್ರಮುಖ ದೇಶೀಯ ಕ್ರಿಕೆಟ್ ಟೂರ್ನಮೆಂಟ್ ಆಗಿದೆ. ಬಾದಾಮಿ ಚಾಲುಕ್ಯರ ಅರಸ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು? ನಿಮ್ಮ ಆಪ್ಷನ್ಸ್: ಎ ಪಾಹಿಯಾನ್, ಬಿ ಹುಯೆನ್ಸಾಂಗ್, ಸಿ ಇತ್ಸಿಂಗ್, ಡಿ ಮೆಗಾಸ್ತನೀಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಹುಯೆನ್ಸಾಂಗ್. ಹುಯೆನ್ಸಾಂಗ್ ಅವರು ಇಮ್ಮಡಿ ಪುಲಕೇಶಿಯ ವೈಭವವನ್ನು ನೋಡಿ ಮಾರು ಹೋಗಿ ತಮ್ಮ ಕೃತಿಗಳಲ್ಲಿ ಬರೆದಿದ್ದಾರೆ. ತಾಳಿಕೋಟೆ ಕದನದ ನಂತರ ಯಾವ ಭವ್ಯ ಸಾಮ್ರಾಜ್ಯದ ಅವನತಿ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್: ಎ ಮೌರ್ಯ ಸಾಮ್ರಾಜ್ಯ, ಬಿ ವಿಜಯನಗರ ಸಾಮ್ರಾಜ್ಯ, ಸಿ ಬಹುಮನಿ ಸುಲ್ತಾನರು, ಡಿ ಕದಂಬರು. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ. 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧವು ದಕ್ಷಿಣ ಭಾರತದ ಶ್ರೇಷ್ಠ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು. ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ನಿಮ್ಮ ಆಪ್ಷನ್ಸ್: ಎ 18 ವರ್ಷ, ಬಿ 21 ವರ್ಷ, ಸಿ 30 ವರ್ಷ, ಡಿ 25 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 25 ವರ್ಷ. ಲೋಕಸಭೆಯ ಸದಸ್ಯರಾಗಲು 25 ವರ್ಷ ತುಂಬಿರಬೇಕು. ಆದ್ದರಿಂದ ಪ್ರಧಾನಮಂತ್ರಿಯಾಗಲು ಕೂಡ ಕನಿಷ್ಠ 25 ವರ್ಷ ವಯಸ್ಸು ಅವಶ್ಯಕ. ಕಪ್ಪು ಮಣ್ಣು ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ಅತ್ಯಂತ ಸೂಕ್ತವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಭತ್ತ, ಬಿ ಹತ್ತಿ, ಸಿ ರಾಗಿ, ಡಿ ಗೋಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ. ಕಪ್ಪು ಮಣ್ಣನ್ನು ರೇಗೂರು ಮಣ್ಣು ಎಂದೂ ಕರೆಯುತ್ತಾರೆ. ಇದು ಹತ್ತಿ ಬೆಳೆಗೆ ಬಹಳ ಉತ್ತಮವಾಗಿದೆ. ಪ್ರಪಂಚದ 7 ಖಂಡಗಳಲ್ಲಿ ಅತ್ಯಂತ ಚಿಕ್ಕದಾದ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್: ಎ ಏಷ್ಯಾ, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ಯುರೋಪ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾವು ವಿಶ್ವದ ಅತಿ ಚಿಕ್ಕ ಖಂಡ ಮತ್ತು ಅತಿ ದೊಡ್ಡ ದ್ವೀಪ ದೇಶವಾಗಿದೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ, ನಿಮಗೆ ಗೊತ್ತಾ? ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಯಾವುದಾಗಿದೆ? ನಿಮ್ಮ ಆಪ್ಷನ್ಸ್: ಎ ಪಂಪ ಪ್ರಶಸ್ತಿ, ಬಿ ಜ್ಞಾನಪೀಠ ಪ್ರಶಸ್ತಿ, ಸಿ ಅಕಾಡೆಮಿ ಪ್ರಶಸ್ತಿ, ಡಿ ಭಾರತ ರತ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ಜ್ಞಾನಪೀಠ ಪ್ರಶಸ್ತಿ. 1961ರಲ್ಲಿ ಸ್ಥಾಪನೆಯಾದ ಈ ಪ್ರಶಸ್ತಿಯನ್ನು ಸಾಹಿತ್ಯದ ಅತ್ಯುತ್ತಮ ಕೊಡುಗೆಗಾಗಿ ನೀಡಲಾಗುತ್ತದೆ. ವಿಶ್ವದಲ್ಲೇ ಅತಿ ಎತ್ತರವಾದ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ಒಂಟೆ, ಸಿ ಜಿರಾಫೆ, ಡಿ ನೀಲಿ ತಿಮಿಂಗಿಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆ. ಜಿರಾಫೆಗಳು ಭೂಮಿಯ ಮೇಲಿನ ಅತಿ ಎತ್ತರದ ಸಸ್ತನಿಗಳಾಗಿದ್ದು ಇವುಗಳ ಕುತ್ತಿಗೆಯೇ ಬಹಳ ಉದ್ದವಾಗಿರುತ್ತದೆ.
ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಜನಿಸಿದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ರಾಯಗಢ, ಬಿ ಶಿವನೇರಿ ಕೋಟೆ, ಸಿ ಪುಣೆ, ಡಿ ಸತಾರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿವನೇರಿ ಕೋಟೆ. ಶಿವಾಜಿ ಮಹಾರಾಜರು ಪುಣೆ ಜಿಲ್ಲೆಯ ಶಿವನೇರಿ ಎಂಬಲ್ಲಿ ಜನಿಸಿದರು. ವಿಶ್ವವಿಖ್ಯಾತ ಗುರುತ್ವಾಕರ್ಷಣೆ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ನಿಮ್ಮ ಆಪ್ಷನ್ಸ್: ಎ ಆಲ್ಬರ್ಟ್ ಐನ್ಸ್ಟೈನ್, ಬಿ ಐಸಾಕ್ ನ್ಯೂಟನ್, ಸಿ ಗ್ಯಾಲಿಲಿಯೋ, ಡಿ ಥಾಮಸ್ ಆಲ್ವಾ ಎಡಿಸನ್. ಸರಿಯಾದ ಉತ್ತರ ಆಪ್ಷನ್ ಬಿ ಐಸಾಕ್ ನ್ಯೂಟನ್. ತಲೆಯ ಮೇಲೆ ಸೇಬು ಬಿದ್ದಾಗ ನ್ಯೂಟನ್ ಅವರಿಗೆ ಗುರುತ್ವಾಕರ್ಷಣೆಯ ಬಗ್ಗೆ ಯೋಚನೆ ಬಂತು ಅಂತ ಕೇಳಿದ್ದೀರಲ್ಲ, ಅದೇ ಇವರು. ಕಾರಂಜ ಜಲಾಶಯ ಅಥವಾ ಡ್ಯಾಮ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಕಲಬುರಗಿ, ಬಿ ಬೀದರ್, ಸಿ ಯಾದಗಿರಿ, ಡಿ ರಾಯಚೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಬೀದರ್. ಕಾರಂಜಾ ನದಿಗೆ ಅಡ್ಡಲಾಗಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಈ ಅಣೆಕಟ್ಟು ಕಟ್ಟಲಾಗಿದೆ. ಪವಿತ್ರ ಕುಂಭಮೇಳವನ್ನು ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 5 ವರ್ಷ, ಬಿ 10 ವರ್ಷ, ಸಿ 12 ವರ್ಷ, ಡಿ 15 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 12 ವರ್ಷ. ಪ್ರತಿ 12 ವರ್ಷಕ್ಕೊಮ್ಮೆ ಪ್ರಯಾಗ್, ಹರಿದ್ವಾರ್, ನಾಸಿಕ್ ಮತ್ತು ಉಜ್ಜಯಿನಿಗಳಲ್ಲಿ ಕುಂಭಮೇಳ ನಡೆಯುತ್ತದೆ. ಪ್ರಾಚೀನ ಕಾಲದ ಜನರ ಪ್ರಮುಖ ವೃತ್ತಿ ಅಥವಾ ಕಸುಬು ಯಾವುದಾಗಿತ್ತು? ನಿಮ್ಮ ಆಪ್ಷನ್ಸ್: ಎ ವ್ಯಾಪಾರ, ಬಿ ಬೇಟೆ ಮತ್ತು ಕೃಷಿ, ಸಿ ಕೈಗಾರಿಕೆ, ಡಿ ಮೀನುಗಾರಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇಟೆ ಮತ್ತು ಕೃಷಿ. ಆರಂಭದಲ್ಲಿ ಬೇಟೆಯಾಡುತ್ತಿದ್ದ ಮಾನವ ನಂತರ ಕೃಷಿಯನ್ನು ತನ್ನ ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡನು. ನೋಡಿದ್ರಲ್ಲ ಸ್ನೇಹಿತರೆ, ಈ 15 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಉತ್ತರಗಳು ಸರಿಯಾಗಿ ಗೊತ್ತಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಗೆಳೆಯರೊಂದಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.